ನಮಸ್ಕಾರ ಕರ್ನಾಟಕದ ಜನತೆಗೆ. ನಾನು ನಿಮ್ಮ ಮನೆ ಮಗ ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತಕೋಟೆ. ಇಂದು ಈ ಲೈವ್ ಬರುವ ಮುಖ್ಯ ಕಾರಣ ಏನಂದರೆ ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸುಮಾರು ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದೀನಿ. ನಾನು ತಮಗೆಲ್ಲ ಗೊತ್ತಿದೆ ನಾನು ಏನೇನು ಮಾಡಿದ್ದೀನಿ, ಏನೇನು ಮಾಡ್ತಾಯಿದ್ದೀನಿ ಅಂತ ಅನ್ನೋದು. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಾನು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ಲೈವ್ ಬರಬೇಕಾಗಿತ್ತು. ಲೈವ್ ಬರುವ ಉದ್ದೇಶ ಇಷ್ಟೇ, ಈಗಾಗಲೇ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಎಂದು ಒಂದು ಸ್ಟಾಲನ್ನು ಉದ್ಘಾಟನೆ ಮಾಡಿ ಆ ಸ್ಟಾಲಲ್ಲಿ ಅನೇಕ ಬಡವರಿಗಾಗಿ ಸಾಮಾಜಿಕ ಸೇವೆಗಳನ್ನು ಮಾಡ್ತಾಯಿದ್ದೀನಿ. ವಿಷಯ ಇಷ್ಟೇ ಸ್ನೇಹಿತರೆ, ನಿಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ನಾನು ಮಾಡಿಕೊಂಡು ಬಂದಿದ್ದೀನಿ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಬಡವರ ಸೇವಾ ಸಿಂಧು ಎಂಬ ಸ್ಟಾಲನ್ನು ಉದ್ಘಾಟನೆ ಮಾಡಿ ಈ ಮಕ್ಕಳಿಗೆ ಏನು ಹಳ್ಳಿಗಳಿಂದ ಬರ್ತಕ್ಕಂಥ ಬಡ ಮಕ್ಕಳಿಗಾಗಿ ಮಿನಿ ಲೈಬ್ರರಿ ರೀತಿಯಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು. ಬೆಳಗ್ಗೆ 6 ಗಂಟೆಗೆ ಮಕ್ಕಳು ಶಾಲೆಗೆ ಬರ್ತಾರೆ. ಬಂದ ನಂತರ ಇಲ್ಲಿ ಗಾರ್ಡನ್ ಪಕ್ಕದಲ್ಲಿ ಗಾರ್ಡನ್ದಾಗೆ ಕೂತು ಕಾಲಹರಣ ಮಾಡ್ತಾಯಿರ್ತಾರೆ. ಆ ರೀತಿ ಮಾಡಬಾರ್ದಮ್ಮ, ಬರ್ರಿ ಈ ನಂದು ಮಾಡಿರ್ತಕ್ಕಂಥ ಕೇಂದ್ರದಲ್ಲಿ ಕೂತು ನೀವು ಓದ್ಕೊಳ್ಳಿ. ನೀವು ಊಟ ತಂದಿಲ್ಲ ಅಂದರೆ ಊಟ ಮಾಡಿ, ಊಟ ತಂದು ಕೊಡ್ತೀನಿ, ಇಲ್ಲ ಊಟ ತಂದಿದ್ರೆ ಇದರಲ್ಲಿ ಊಟ ಮಾಡಿ ಅಂತ ಅವರಿಗೆ ಅದ್ಭುತವಾದಂಥ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ, ಹಾಗೂ ನಮ್ಮ ಮನೆಗಳಲ್ಲಿ ನಮ್ಮ ಅಳತೆಗೆ ತಕ್ಕಂತೆ ಬಟ್ಟೆಗಳು ಏನಾದರೂ ದೊಡ್ಡವಿದ್ದರೆ, ನಮ್ಮ ಮನೆಯಲ್ಲಿ ಓದಿರತಕ್ಕಂಥ ಪುಸ್ತಕಗಳು ಏನಾದರೂ ಮಕ್ಕಳಿಗೆ ಅವು ಉಪಯೋಗ ಆಗದೆ ಓದಿರ್ತಾರೆ ಮತ್ತು ಮನೆಯಲ್ಲಿ ಹಾಗೆ ಇಟ್ಟಿರ್ತೀರ ಅಂಥ ಮಕ್ಕಳಿಗೆ ಇನ್ನೂ ಭವಿಷ್ಯತ್ತಿನಲ್ಲಿ ಬಡ ಮಕ್ಕಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ತಾವು ಬಂದು ಇಲ್ಲಿ ನನ್ನ ಒಂದು ಬಡವರ ಸೇವಾ ಕೇಂದ್ರದಲ್ಲಿ ಇಟ್ಟಾಗ ನಾನು ಬಡವರಿಗೆ ಅದನ್ನು ತಲುಪಿಸ್ತೀನಿ. ಅಳತೆಗೆ ತಕ್ಕಂಥ ಬಟ್ಟೆಗಳು ಏನಾದ್ರು ದೊಡ್ಡವಾದರೆ ಆ ಬಟ್ಟೆಗಳನ್ನು ಸಹ ನೀವು ಇಲ್ಲಿ ತಂದು ಇಡೋದ್ರಿಂದ ಬಡ ಮಕ್ಕಳಿಗೆ, ಬಡ ಜನಗಳಿಗೆ, ಅನಾಥರಿಗೆ, ಅಂಗವಿಕಲರಿಗೆ, ಇವತ್ತು ಬೀದಿ ಮೇಲೆ ಭಿಕ್ಷಾಟನೆ ಮಾಡ್ತಕ್ಕಂಥ ಬಡ ವರ್ಗದವರ ಬಟ್ಟೆಗಳನ್ನು ಹರಿದಿರ್ತಕ್ಕಂಥವರಿಗೆ ತಗೊಂಡೋಗಿ ಅವರಿಗೆ ಮೈ ಮೇಲೆ ಉಡಿಸೋದ್ರಾಗಿ ಅವ್ರನ್ನ ಸುರಕ್ಷಿತವಾಗಿ ಅವ್ರಿಗೆ ಏನಾದರೂ ಒಂದು ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾನು ಆ ಜನಗಳಿಗೆ ಸೇವೆ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಇವತ್ತು ನಾನು ಅನೇಕ ಬಡ ವರ್ಗದವರು ತಾವು ಬದುಕಿರುವ ಕಾಲಘಟ್ಟದಲ್ಲಿ ದಿನಗೂಲಿ ದುಡಿತಕ್ಕಂಥ ಕಾರ್ಮಿಕರು, ದಿನಗೂಲಿ ದುಡಿತಕ್ಕಂಥ ಬಡ ವರ್ಗದವರು ತಮ್ಮ ಅಂತಿಮ ಯಾತ್ರೆಯನ್ನು ಗೊತ್ತಿರ್ತದೆ, ನಾವು ಯಾವಂದಿದ್ದರೂ ಮರಣ ಹೊಂತೀವಿ ಅಂತ ಗೊತ್ತಿದ್ದರೂ ಸಹ ಅವರು ತಮಗಾಗಿ ಏನು ಬಚ್ಚಿಟ್ಟುಕೊಳ್ಳದೆ, ತಮಗಾಗಿ ಏನನ್ನು ಹಣವನ್ನು ಕೂಡಿಕರಿಸದೆ ಆಕಸ್ಮಿಕವಾಗಿಲಾಗಲು ಅನಾರೋಗ್ಯದಿಂದಾಗಲು ಮೃತಪಟ್ಟಂಥ ವ್ಯಕ್ತಿಗಳಿಗೆ ಅಗತ್ಯವಾದ ಸೇವೆಪೆಟ್ಟಿಗೆಯನ್ನು ತಂದು ಈ ಒಂದು ಸೇವಾ ಕೇಂದ್ರದಲ್ಲಿಟ್ಟು ಬಡ ವರ್ಗದವರಿಗೆ ಉಪಯೋಗ ಆಗಲಿ, ಇದ್ದವರು ಕೊಡಲಿ, ಇಲ್ಲದವರು ಒಯ್ಲಿ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಒಂದು ಸಾಮಾಜಿಕ ಸೇವೆಯನ್ನು ಕೈಗೊಂಡಿದ್ದೇನೆ ಸ್ನೇಹಿತರೆ. ಆ ಸಾಮಾಜಿಕ ಸೇವೆಗೆ ತಮ್ಮೆಲ್ಲರ ಈಗಾಗಲೇ ಸಹಾಯವನ್ನು ಬೇಕಾಗಿದೆ. ಈ ಒಂದು ಸೇವಾ ಕೇಂದ್ರದಲ್ಲಿ ಒಂದು ಮಿನಿ ಆಂಬ್ಯುಲೆನ್ಸನ್ನು ನಿಲ್ಲಿಸಿ ಈ ಮಾನ್ವಿ ಪಟ್ಟಣದ ಸುತ್ತಮುತ್ತ ಎಲ್ಲೇ ಆಕಸ್ಮಿಕವಾಗಿ ದುರ್ಘಟನೆಗಳಾದಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಆಂಬ್ಯುಲೆನ್ಸ್ ಬರಬೇಕಾದಾಗ ಅರ್ಧ ತಾಸು, ಒಂದೊಂದು ಸರಿ 40 ನಿಮಿಷ, ಒಂದೊಂದು ಸರಿ ಭಾಳಷ್ಟು ಟೈಮ್ ತೊಗೊತದೆ ಯಾವುದೋ ಆಂಬ್ಯುಲೆನ್ಸ್ ಬರಬೇಕಾದಾಗ. ಅದಕ್ಕಿಂತ ಮುಂಚಿತವಾಗಿ ನಾನು ಒಂದು ಇಲ್ಲಿ ಆಂಬ್ಯುಲೆನ್ಸನ್ನು ಇಟ್ಟು ತಕ್ಷಣ ಇಲ್ಲಿರ್ತಕ್ಕಂಥ ಆರೋಗ್ಯ ಆಸ್ಪತ್ರೆಗಳಿಂದ ನಾನು ಸುರಕ್ಷಿತವಾಗಿ ಅವ್ರನ್ನ ಕರೆದುಕೊಂಡು ಬಿಡಬೇಕು ಅನ್ಕೊಂಡಿದ್ದೀನಿ. ಹಾಗೂ ಈ ಒಂದು ಆಲೋಚಿಸಿರುವ ಆಲೋಚನೆಗೆ ಅನೇಕ ಸಹಾಯ ಸಹಕಾರಗಳು ಬೇಕಾಗಿದೆ. ಈಗಾಗಲೇ ಸುಮಾರು ದುಡ್ಡುಗಳನ್ನು ಖರ್ಚು ಮಾಡಿಕೊಂಡು ಈ ಒಂದು ಸೇವಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದೀನಿ. ಈ ಸೇವಾ ಕೇಂದ್ರ ನಿರ್ಮಾಣ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ, ಇಲ್ಲೇನೋ ನಾನು ಮೋಜಿ ಮಸ್ತಿ ಮಾಡಿ ಏನೋ ಶೋಕಾಟೋಪಿ ಮಾಡೋದಕ್ಕಾಗಿ ಈ ಒಂದು ಸೇವಾ ಕೇಂದ್ರ ನಿರ್ಮಿಸಿಲ್ಲ. ನಾನು ಈ ಸೇವಾ ಕೇಂದ್ರ ನನ್ನ ಉಸಿರಿರುವವರೆಗೂ
ಬಡ ವರ್ಗದವರಿಗೆ ಉಪಯೋಗ ಆಗಲಿ, ಬಡ ಜನಗಳಿಗೆ ಸೇವೆಯನ್ನು ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಈ ಒಂದು ಸಾಮಾಜಿಕ ಸೇವೆಯನ್ನು ಕೈಗೊಂಡಿದ್ದೀನಿ. ತಮಗೆಲ್ಲ ಗೊತ್ತಿರ್ಬೋದು, ನಾನು ಏನೇನು ಮಾಡ್ತೀನಿ, ನಾನು ಏನೇನು ಸಾಮಾಜಿಕ ಸೇವೆಗಳನ್ನು ಮಾಡ್ತೀನಿ ಅನುದಿನ ಈ ಸಾಮಾಜಿಕ ಫೇಸ್ಬುಕ್ ಮೂಲಕ ನಾನು ಹಂಚಿಕೊಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ಈ ಒಂದು ಬೆಳಗಿನ ಸಮಯದಲ್ಲಿ ನನ್ನೆಲ್ಲ ಬುದ್ಧಿಜೀವಿಗಳೇ, ನನ್ನೆಲ್ಲ ಸಾಮಾಜಿಕ ಚಿಂತನೆ ಮಾಡ್ತಕ್ಕಂಥ ಚಿಂತಕರಿಗೆ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ, ನಾವು ಇರುವುದೇ ಸ್ವಲ್ಪ ದಿನ. ನಾವು ಯಾವಾಗ ಮರಣ ಹೊಂದುತ್ತವೋ ಗೊತ್ತಿಲ್ಲ. ಗೊತ್ತಿಲ್ಲದರೂ ಸಹ ನಾವು ಅಹಂಕಾರ ಆಗಿ ಮೂರ್ಖರಾಗಿ ಇವನೇನು ಸೋಪಾ ಟೋಪಿ ಮಾಡ್ತಕ್ಕಂಥ ವ್ಯಕ್ತಿ ಅಂತ ನನ್ನನ್ನು ತಾತ್ಕಾರ ಮಾಡುವಂಥ ಕೆಲವು ವ್ಯಕ್ತಿಗಳಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ದಯವಿಟ್ಟು ಮನುಷ್ಯನ ಜೀವ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ. ಯಾವಾಗ ನಾವು ಒಂದು ಈ ಯಾತ್ರೆಯನ್ನು ಬಿಟ್ಟು ಮತ್ತೊಂದು ಯಾತ್ರೆಗೆ ಸಂಚರಿಸ್ತೀವೋ ಅನ್ನೋದು ನಾವು ಮೈಮರದೆ ಇರುವವರೆಗೂ ಕೋಟಿ ಗಳಿಸಿದರೂ ಸಹ, ಸಾವಿರಾರು ಕೋಟಿ ಗಳಿಸಿದರೂ ಭೂಮಿಯಲ್ಲಿ ಬಿಟ್ಟು ಹೋಗಬೇಕಾಗಿದೆ. ಇಂಥ ಸಾಮಾಜಿಕ ಸೇವೆ ಮಾಡತಕ್ಕಂಥ ನಮ್ಮಂಥವರ, ನಿಮ್ಮೆಲ್ಲರ ಬೆವರಲ್ಲಿ ಬೆವರಿರ್ತಕ್ಕಂಥ ಒಂದು ಹನಿಯನ್ನು ನಮ್ಮಂಥ ಸಾಮಾಜಿಕ ಸೇವೆಗಳಿಗೆ ನೀವು ಸಹಕರಿಸಿದಾಗ ಇನ್ನೂ ಅನೇಕ ಅದ್ಭುತವಾದಂಥ ಸಾಮಾಜಿಕ ಸೇವೆಗಳು ಮಾಡ್ತೀವಿ. ಇವತ್ತು ಫೇಸ್ಬುಕ್ ಬರ್ಬೇಕಾಗಿರೋ ಕಾರಣ ಇಷ್ಟೇ, ನನಗೆ ಆರ್ಥಿಕ ಸಹಾಯಧನ ಬೇಕಾಗಿದೆ. ನೀವು ಏನಾದರೂ ಸಹಾಯ ಮಾಡಬಹುದು. ಆ ಒಂದು ಸಹಾಯಕ್ಕೋಸ್ಕರ ಈ ಒಂದು ಸಾಮಾಜಿಕ ಜಾಲತಾಣದ ಎಲ್ಲ ನನ್ನ ಬುದ್ಧಿಜೀವಿಗಳಿಗೆ ಹಂಚ್ಕೊತಾ ಇದ್ದೀನಿ. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನನಗೆ ಸಲಹೆ ಸೂಚನೆ ಮೂಲಕ ನೀಡಿದ ನಂತರ ಇನ್ನೂ ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡುವಂಥ ವ್ಯಕ್ತಿ ನಾನು ಆಗ್ತೀನಿ ಅಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ಬಂದಿರುವುದಿಷ್ಟೇ. ನಾನು ಫೇಸ್ಬುಕ್ ಮೂಲಕ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದಿಷ್ಟೇ, ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗ್ತದೋ ಅಷ್ಟು ಸಹಾಯ ಸಹಕಾರ ಮಾಡಿ. ಪುಸ್ತಕಗಳನ್ನಿಟ್ಟು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋ ರೀತಿ ಸೇವಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀನಿ. ಹಾಗೂ ಇಲ್ಲಿ ವಯೋವೃದ್ಧರು, ಅಂಗವಿಕಲರು, ವಿಕಲಚೇತನರು, ಅಂಧ ಇರ್ತಕ್ಕಂಥ ವಯೋವೃದ್ಧರು, ಕಣ್ಣಿದ್ದರೂ ಅವರು ನಾನು ಕಣ್ಣಿಲ್ಲದರೂ ಕಣ್ಣಿದ್ದೇನೆ ಅನ್ನೋ ಒಂದು ಭಾವನೆಯಿಂದ ಬದುಕುವಂಥವ್ರಿಗೆ ಇನ್ನೂ ಅನೇಕರಿಗೆ ಈ ಒಂದು ಸಾಮಾಜಿಕ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾನು ಈ ಉದ್ದೇಶ ಎಷ್ಟೇ, ನಾವಿರೋದೇ ಸ್ವಲ್ಪ ದಿನ. ಆ ಒಂದು ಭಾವನೆಯಿಂದ ನಾನು ಆತ್ಮ ಆಲೋಚನೆ ಮಾಡಿಕೊಂಡು, ನನಗೆ ಕೆಲವರು ಹೇಳ್ತಾರೆ ಇವನಿಗೆ ತಿಂಬಕ್ಕಿಲ್ಲ, ಇನ್ನೊಬ್ಬರಿಗೆ ದಾನ ಧರ್ಮ ಮಾಡ್ತಾನೆ, ನೀವು ಎಷ್ಟು ಬಿಲ್ಡಪ್ ಕೊಡ್ತಾನೋ ಅಂತ ಕೆಲವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಬುದ್ಧಿವಂತರು ಹೇಳ್ತಾರೆ, ಇಂಥೆಂಥ ಮಹಾನ್ ಪುರುಷರಿಗೆ ಬಿಟ್ಟಿಲ್ಲಪ್ಪ ಅವಮಾನಗಳು, ಅಪಮಾನಗಳು. ಇನ್ನು ಅನೇಕ ಅವರೆಲ್ಲರೂ ಕಷ್ಟ ಸುಖ ಅನೇಕ ನೋವುಗಳನ್ನು ಅನುಭವಿಸಿಕೊಂಡೇ ಇವತ್ತು ಅನೇಕ ಮಹನೀಯರಾಗಿದ್ದಾರೆ. ಅವರು ಮಹನೀಯರಾಗಬೇಕಾದ್ರೆ ಸುಮ್ಮನೆ ಅಲ್ಲ, ಎಲ್ಲವನ್ನೂ ಸಹಿಸಿಕೊಂಡು, ಎಲ್ಲವನ್ನೂ ಸುಧಾರಿಸಿಕೊಂಡು ಅವರು ಈ ಒಂದು ಮಹನೀಯರಾಗಿದ್ದಾರಪ್ಪ. ಹಾಗಾಗಿ ನೀನು ಸಹ ನಿನ್ನ ಮೇಲೆ ಬರ್ತಕ್ಕಂಥ ಅವಮಾನಗಳಾಗಲಿ, ಅಪಮಾನಗಳಾಗಲಿ, ನಿಂದೆಗಳಾಗಲಿ ಎಲ್ಲವನ್ನು ಸಹಿಸಿಕೊಂಡು ನೀನು ಮಾಡುವಂಥ ಗುರಿ ಇದೆಯಲ್ಲ, ಅದು ಮುಂದುವರಿಸ್ಕೊಂಡು ಹೋಗುವಂಥ ಹೇಳಿದಂಥ ಸಂದರ್ಭದಲ್ಲಿ, ಹಾಗಾಗಿ ಅಂಥ ಮಹನೀಯರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಈ ಒಂದು ಸೇವಾ ಕಾರ್ಯಕ್ರಮ ಮುಂದುವರಿಸಿಕೊಂಡು ಅನೇಕ ಸೇವಾ ಕಾರ್ಯಕ್ರಮ ಮಾಡಿದ್ದೀನಿ. ನಾನು ಪೌರ ಕಾರ್ಮಿಕರುಗಳಿಗೆ ಪಾದ ತೊಳೆದವರು ಹೊಸ ಬಟ್ಟೆಗಳನ್ನು ಕೊಡೋದ್ರ ಮೂಲಕ ಆಗಿ ಸೇವಾ ಕಾರ್ಯಕ್ರಮಗಳು ಮಾಡಿದ್ದೇನೆ. ವಯೋವೃದ್ಧರು ಕೈಯಲ್ಲಿ ಹಿಡಿದುಕೊಳ್ಳುವ ಕೋಲು, ಇಡೀ ಜಿಲ್ಲೆಯಾದ್ಯಂತ ವಯೋವೃದ್ಧರು ಕೈಯಲ್ಲಿ ಹಿಡ್ಕುವ ಕೋಲುಗಳನ್ನು ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದ ಮೂಲಕ ಸಹಾಯ ಸಹಕಾರ ಮಾಡಿದ್ದೇನೆ. 1ನೇ ತರಗತಿಯಿಂದ 5ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕು, ಅಂಕ್ಲಿಪ್ಪು, ಪಾಟಿ, ಪಡ್ಚಿಲ ಸುಮಾರು ಒಂದು 50-60 ಶಾಲೆ ಮಕ್ಕಳಿಗೆ ಈ ಒಂದು ಸಾಮಾಜಿಕ ಸೇವೆಗಳು ಮಾಡಿದ್ದೇನೆ. ಹಾಗೂ ನಮ್ಮ ಕಾಲಲ್ಲಿ ಬಿಸಿಲಲ್ಲಿ ಕಾಲು ಸುಡಬಾರ್ದು ಅಂತ ಸೇವೆ ಮಾಡ್ತಕ್ಕಂಥ ಚರ್ಮಶಿಲ್ಪಿಗಳಿಗೆ, ಬಿಸಿಲಲ್ಲಿ ಕುಂತು ಕೆಲಸ ಮಾಡ್ತಕ್ಕಂಥ ಅಂಥ ವ್ಯಕ್ತಿಗಳಿಗೆ ನೆರಳಿನ ಛತ್ರಿಯನ್ನು ಸೇವೆ ಮಾಡಿದ್ದೀನಿ. ಹಾಗೂ ಸಾಧು ಸಂತರು ಮತ್ತು ಮೌಲಾನರು ಕೆಲವರಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟು ಸಾಮಾಜಿಕ ಸೇವೆ ಮಾಡಿದ್ದೀನಿ. ಹಾಗೂ ಫಸ್ಟ್ PUC ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಅಗತ್ಯವಾದಂಥ ಪುಸ್ತಕಗಳು,
ಅವರ ಭವಿಷ್ಯತ್ತಲ್ಲಿ ಉನ್ನತವಾದಂಥ ಗೌರವಾನ್ವಿತ ಸ್ಥಾನಮಾನವನ್ನು ಅಲಂಕರಿಸಬೇಕಾಗಿರಬೇಕಾದ ಅಂಥ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ಓದುವಂಥ ಪುಸ್ತಕಗಳು, ಅನ್ನದ ದಾಸೋಹ ಕಾರ್ಯಕ್ರಮಗಳಾಗಲಿ, ಚಳಿಗಾಲದಲ್ಲಿ ಬೀದಿ ಮೇಲೆ ಮಲ್ತಕ್ಕಂಥ ತಾಯಂದರು, ಅಮ್ಮಂದರು, ಅಕ್ಕಂದರು, ಅಣ್ಣಂದರು ಏನು ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೀದಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಮಕ್ಕಂತಕ್ಕಂಥವ್ರಿಗೆ ಚಳಿಯಲ್ಲಿ ಅವರ ಚಳಿಯನ್ನು ತಡ್ಕೊಳ್ಳೋದಕ್ಕಾಗಿ ಬೆಡ್ಶೀಟ್ಗಳಾಗಲಿ ಸುಮಾರು ನೂರಾರು ಮಾಡಿದ್ದೇನೆ ಸ್ನೇಹಿತರೆ. ಹೇಳಿಕೊಂಡ್ರೆ ನನ್ನ ಕಡೆ ಮತ್ತೆ ಬೇಸಿಗೆ ಕಾಲದಲ್ಲಿ ಕುಡಿಯ ನೀರಿನ ಅರವಟ್ಟಿಗೆ 3 ವರ್ಷ ಸತತವಾಗಿ ಹಳ್ಳಿಯಿಂದ ಬರ್ತಕ್ಕಂಥ ಜನರಿಗೆ ಕುಡಿಯ ನೀರಿನ ಅರವಟ್ಟಿಗೆ ಮೊದಲನೇ ದಿನ ತಂಪಾದ ಮಜ್ಜಿಗೆಯನ್ನು ಕುಡಿಸುತ್ತಾ ಸುಮಾರು ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡಿದ್ದೇನೆ. ನಾನೇನು ನನ್ನ ಮನೇಲಿಂದ ತಂದು ಮಾಡಿಲ್ಲ, ನಾನೇನು ದೊಡ್ಡ ಕುಬೇರ ಅಲ್ಲ. ಹಾಗಾಗಿ ಇವತ್ತು ನಾನು ಈ ಸೋಷಿಯಲ್ ಮೀಡಿಯಲ್ಲಿ ಬರುವ ಮುಖ್ಯ ಉದ್ದೇಶ ಏನಂದರೆ ಸ್ವಲ್ಪ ಆರ್ಥಿಕ ಸಹಾಯ ಬೇಕಾಗಿದೆ. ಭಾಳಷ್ಟು ಖರ್ಚು ಮಾಡಿಕೊಂಡು ಒಂದು ಸೇವಾ ಕೇಂದ್ರ ನಿರ್ಮಿಸಿದ್ದೀನಿ. ನಾನು ಇದುವರೆಗೂ ಯಾರ ಹತ್ರ ಸಹಾಯವನ್ನು ಪಡೆಯದೆ ಸ್ವಯಂ ಪ್ರೇರಿತವಾಗಿ ಈ ಸೇವಾ ಕೇಂದ್ರವನ್ನು ನಿರ್ಮಿಸಿದ್ದೀನಿ. ದಯವಿಟ್ಟು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ಮಾಡ್ತೀನಿ ಅಂತ ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಬಟ್ ಹಸುವಾದಂಥ ಸಂದರ್ಭದಲ್ಲಿ ಒಂದು ತುತ್ತಾದರೂ ಅನ್ನ ನೀಡಿದಾಗ ಅವನಿಗೆ ಹೊಟ್ಟೆ ತುಂಬ ನೀಡಲಿಕ್ಕೆಂದ್ರೂ ಸಿಂತಿಲ್ಲ ಸ್ನೇಹಿತರೆ. ಒಂದು ತುತ್ತು ಕೊಟ್ಟರೆ ಅವನಿಗೆ ಎಲ್ಲೋ ಒಂದು ತೃಪ್ತಿ ಆಗುತ್ತೆ. ಆ ರೀತಿ ನಾನು ಮಾಡ್ತಕ್ಕಂಥ ಸಾಮಾಜಿಕ ಸೇವೆಗಳನ್ನು ತಾವು ಒಂದು ವೇಳೆ ಯಾರ ಮೂಲಕ ಆದರೂ ಸಹಾಯವನ್ನು ಮಾಡಿಸಿ ಈ ಸೇವಾ ಕಾರ್ಯಕ್ರಮ ಮುಂದುವರಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಕೆಲವರು ಅಂತಾರೆ ನನಗೆ, ಇವನೇನಪ್ಪ ಬರೀ ಫೇಸ್ಬುಕ್ಕಲ್ಲಿ ಬರ್ತಾನೆ, ಭಿಕ್ಷೆ ಬಿಡ್ತಾನೆ, ಈ ಮಗ ಬರೀ ಇದೇ ಕೆಲಸ ಅಂತ ನನ್ನ ಮೇಲೆ ಭಾಳಷ್ಟು ಅವಮಾನ ಮಾಡ್ತಾರೆ. ಇವ್ನು ಏನಿಲ್ಲ, ಭಿಕ್ಷೆ ಕೊಡ್ತಾನೆ, ಎಲ್ಲಿಂದ ತರ್ತಾನಪ್ಪ, ಮಂದಿಲಿ ತಂದು ಮಂದಿಗೆ ಕೊಡೋದು ದೊಡ್ಡದೇನು, ಯಾರ ಹತ್ರ ತಗೊಂಬಂದು ಯಾರಿಗೆ ಕೊಡೋದು ದೊಡ್ಡದೇನೋ ಅಂತ ಕೆಲವರು ನನಗೆ ಭಾಳಷ್ಟು ಅವಮಾನ ಮಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನೋಡಿ ಸ್ನೇಹಿತರೆ, ನಾವೆಲ್ಲರೂ ಮೊದಲು ನಮ್ಮಲ್ಲಿ ಬರಬೇಕಾಗಿರೋದು ಮಾಡ್ತಾ ಇದ್ದಾನಲ್ಲ ಒಳ್ಳೆ ಕೆಲಸ ಅಂತ ಅವನಿಗೆ ಎಂಕರೇಜ್ ಮಾಡೋದು ಬಿಟ್ಟು ಅವನಿಗೆ ಇನ್ನೂ ಮಾಡ್ತಮ್ಮ ಅಂತ ಆಶೀರ್ವಾದ ಮಾಡೋದು ಬಿಟ್ಟು ಅವಮಾನಗಳು, ಅಪಮಾನಗಳು, ನಿಂದೆಗಳು ಭಾಳಷ್ಟು ಮಾಡ್ತಾ ಇರ್ತಾರೆ. ಇರಲಿ, ಅಂಥವರೆಲ್ಲ ಇರಬೇಕು. ಅಂಥವರೆಲ್ಲ ಇದ್ದರೆ ಇನ್ನೂ ನಮಗೆ ಒಂದು ಶಕ್ತಿ ಬಾಂಧಾಗೆ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಬನ್ನಿ, ಎಲ್ಲರೂ ಕೈ ಜೋಡಿಸಿ ಈ ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋಣ. ಯಾಕಂತೇಳಿ ಈಗಾಗಲೇ ನಾನು ಸುಮಾರು ಸಾಮಾಜಿಕ ಸೇವೆಗಳು ಮಾಡಿದ್ದೀನಿ. ಈ ಒಂದು ಸೇವಾ ಕೇಂದ್ರವನ್ನು ನಿರ್ಮಿಸಿರುವ ಮುಖ್ಯ ಉದ್ದೇಶ ಇಷ್ಟೇ, ಬಡ ವರ್ಗದವ್ರಿಗೆ ಉಪಯೋಗ ಆಗಲಿ, ಬಡ ಜನಗಳಿಗೆ ಉಪಯೋಗ ಆಗಲಿ. ಇವತ್ತೆಲ್ಲವನ್ನು ಆಸ್ತಿ ಅಂತಸ್ತವನ್ನು ಗಳಿಸಿರ್ತಕ್ಕಂಥವ್ರು ಕೆಲವರಿಗೆ ರೋಗಗಳು, ಸಾವಿರಾರು ರೋಗಗಳು. ಯಾಕೇಳಿ ಅವರಿಗೆ ದಾನ ಧರ್ಮ ಮಾಡುವಂಥ ಮನೋಭಾವನೆ ಇಲ್ಲ. ಅವರಿಗೆ ದಾನ ಧರ್ಮ ಮಾಡಬೇಕಂದ್ರೆ ಅವರು ಹೊರಗೆ ಬರುವಂಥ ಪರಿಸ್ಥಿತಿ ಅವ್ರಿಗೆ ಆ ಒಂದು ಅನಾರೋಗ್ಯ ಉಂಟಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ನನಗೇ ಮಾಡ್ರಂತಲ್ಲ, ಯಾರ್ಯಾರು ಸಾಮಾಜಿಕ ಸೇವೆಗಳು ಮಾಡ್ತಾರ ಅವರೆಲ್ಲರಿಗೆ ನೀವು ದುಡಿತಕ್ಕಂಥ ಎಲ್ಲವನ್ನು ಅವರಿಗೆ ದಾನ ಧರ್ಮ ಮಾಡಿರಿ ಅಂತ ಹೇಳೋದಿಲ್ಲ. ನಾವು ಸ್ವಲ್ಪ ಮಟ್ಟಿಗೆ ಹನಿ ಸೇರಿದರೆ ಹಳ್ಳ ಅಂತೆ, ಹಳ್ಳ ಸೇರಿದರೆ ನದಿ ಅಂತೆ, ನದಿ ಸೇರಿದರೆ ಸಮುದ್ರ ಅಂತೆ. ಆ ರೀತಿ ಏನೋ ನನಗೆ ಗೊತ್ತಿರೋ ಪ್ರಕಾರ ಗಾದಿ ಹೇಳ್ತಾ ಇದ್ದೀನಿ, ಯಾರು ಅನ್ಯ ತಪಾಯಿಸ್ಬೇಡ್ರಿ. ದಯವಿಟ್ಟು ಈ ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ತಮ್ಮೆಲ್ಲರ ಸಹಾಯವನ್ನು ಬೇಕಾಗಿದೆ. ದಯವಿಟ್ಟು ಭಗವಂತನ ನಿಧಾನ ಅಂತ ನಮಗೆ ಗೊತ್ತು. ಆ ಭಗವಂತ ಯಾರೋ ರೂಪದಲ್ಲಿ ಬಂದು ಸಹಾಯವನ್ನು ಮಾಡ್ತಾ ಇದ್ದಾನಂತ ನನಗೆ ಅದೆಲ್ಲ ಪ್ರೇರೇಪಣಾಗಿದೆ. ಹಾಗಾಗಿ ಈ ಒಂದು ಬಡವರ ಸೇವಾ ಕೇಂದ್ರದಲ್ಲಿ ಅಗತ್ಯವಾದಂಥ ಡೆಡ್ ಬಾಡಿ ಐಸ್ ಫ್ರಿಜ್ಜನ್ನು ನಾನು ಸೇವೆ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಮಾಡಿಬಿಟ್ಟು ಹಬ್ಬ ಅಂದರೆ ಒಂದು 10-15 ದಿನ ಆಯಿತು. 10-15 ದಿನಗಳಿಂದ ಈ ಡೆಡ್ ಬಾಡಿ ಐಸ್ ಫ್ರಿಜ್ಜು ಎಲ್ಲರಿಗೂ ಏನಂದರೆ ಉಪಯೋಗ ಆಗ್ತಾಯಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಓದುವಂಥ ಅಗತ್ಯವಾದಂಥ ಪುಸ್ತಕಗಳು ತಮಗೆ ತೋರಿಸ್ತೀನಿ ನಾನು. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಪುಸ್ತಕಗಳನ್ನು ಏನು IAS ಆಗಲಿ IPS ಆಗಲಿ ಕೆಲವ್ರಿಗೆ ಇನ್ನೂ ಕ್ರೋಢೀಕರಿಸ್ತಾ ಇದ್ದೀನಿ. ಪುಸ್ತಕಗಳು ನಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಭಾಳ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಥ ಹುಡುಗರು ಭವಿಷ್ಯತ್ತಲ್ಲಿ ತಂದೆ ತಾಯಿಗಳು ಕಟ್ಟಿಕೊಂಡಿರ್ತಕ್ಕಂಥ ಕನಸನ್ನು
ನನಸು ಮಾಡುವುದಕ್ಕಾಗಿ. ಯಾಕೆಂತಲೂ ನಾವು ಏನು ಕೊಡೋಕ್ಕಾಗ್ಲಿಕ್ಕೂ ಸಹ, ನಾನು ಒಬ್ಬ ಅನಕ್ಷರಾಸ್ಯನ ಆದರೂ ಸಹ ಅಕ್ಷರವಂತರಾಗಲಿ ಮಕ್ಕಳು, ಭವಿಷ್ಯತ್ತಿನಲ್ಲಿ ಉನ್ನತವಾದ ಸ್ಥಾನಮಾನಗಳನ್ನು ಅಲಂಕರಿಸಿಕೊಂಡು ಸಾಮಾಜಿಕ ಸೇವೆಗಳನ್ನು ಮಾಡಲಿ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಈ ಒಂದು ಸೇವಾ ಕೇಂದ್ರವನ್ನು ನಿರ್ಮಿಸಿದ್ದೀನಿ. ಈ ಸೇವಾ ಕೇಂದ್ರದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಈ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಇಡೀ ನಮ್ಮ ರಾಯಚೂರಿಗೆ ಅತ್ಯುನ್ನತವಾದಂಥ ಸೇವಾ ಕೇಂದ್ರವನ್ನು ಮಾಡಬೇಕು ನಾನು ಅಂದ್ಕೊಂಡಿದ್ದೀನಿ. ಅಂದ್ಕೊಂಡ್ರೆ ಸಾಲದು, ತಮ್ಮೆಲ್ಲರ ಸಹಾಯವನ್ನು ಬೇಕು. ಈ ರಥವನ್ನು ಮುಂದೆ ಎಳೆದುಕೊಂಡು ಹೋಗುವುದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೇಕು, ತಮ್ಮೆಲ್ಲರ ಪ್ರಾರ್ಥನೆ ಆಗುತ್ತೆ. ದಯವಿಟ್ಟು ಎಲ್ಲ ಗುರು ಹಿರಿಯರ ಸಲಹೆ ಸೂಚನೆಗಳನ್ನೂ ಬೇಕು. ಹಾಗಾಗಿ ಈ ಸೇವಾ ಕೇಂದ್ರವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ತಮ್ಮ ಕೈಲಾದಷ್ಟು ಸಹಾಯದಾನ ಮಾಡಿ. ಮಿನಿ ಆಂಬ್ಯುಲೆನ್ಸು ಪ್ರತಿದಿನ ಮಧ್ಯಾಹ್ನದ ಸಮಯದಲ್ಲಿ ಭಿಕ್ಷಾಟನೆ ಮಾಡ್ತಕ್ಕಂಥ ತಂದೆಂದರಿಗೆ, ತಾಯಿಯಂದರಿಗೆ, ಅನಾಥರಿಗೆ ಅವರು ಭಿಕ್ಷಾಟನೆ ಮಾಡ್ಬೇಕು ಅನ್ಕೊಂಡಿರೋದಿಲ್ಲ. ಅವ್ರ ಪರಿಸ್ಥಿತಿ ಹಾಗಾಗಿರುತ್ತೆ ಸ್ನೇಹಿತರೆ. ಯಾರು ಭೂಮಿ ಮೇಲೆ ಏನೂ ಹೊತ್ತುಕೊಂಡು ಬರುವುದಿಲ್ಲ, ಏನೂ ಹೊತ್ತುಕೊಂಡು ಒಯ್ಯುವುದಿಲ್ಲ. ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಮನೆ ಕತ್ತಲೆ ಮಾಡಿ ಹೋಗ್ಬಿಡ್ತೀವಿ. ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲವನ್ನು ನಾವೇ ಆಧಾರ ಸ್ತಂಭವಾಗಿರ್ತಕ್ಕಂಥವರೇ ಕುಟುಂಬವನ್ನು ಕತ್ತಲೆ ಮಾಡಿ ಹೋಗಿಬಿಡ್ತೀವಿ. ಯಾಕೆ? ಇರೋದೇ ಸ್ವಲ್ಪ ದಿನಕ್ಕಾಗಿ ಹಾರಾಟ, ಚೀರಾಟ, ಒಡೆದಾಟ, ಚಾಕು, ಚೂರಿ, ಇವೆಲ್ಲವನ್ನು ಬಿಡೋಣ. ಇವೆಲ್ಲವನ್ನು ಬಿಟ್ಟು ನಮ್ಮಲ್ಲಿ ಮೊದಲು ಮಾನವೀಯತೆಯನ್ನು ಅಳವಡಿಸಿಕೊಳ್ಳೋಣ. ಅನೇಕ ಮಹನೀಯರು ಅವತ್ತಿನ ದಿನಗಳಲ್ಲಿ ಅವರು ತಮಗಾಗಿ, ತಮ್ಮ ಕುಟುಂಬಕ್ಕಾಗಿ, ತಮ್ಮ ಸಂಸಾರಕ್ಕಾಗಿ ಅವರು ಏನು ಒಂದು ವೇಳೆ ಜೀವನ ಮಾಡಿದರೆ ಇವತ್ತು ಈ ಸ್ವಾತಂತ್ರ್ಯಗಳು ಸಿಗ್ತಾ ಇದ್ದಿಲ್ಲ. ಇವತ್ತು ಮಹಾನ್ ಪುರುಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ದೇಶಕ್ಕೆ ರಾಜ ಅಂದರೆ ತಪ್ಪಾಗಲಿಕ್ಕಿಲ್ಲ, ಇಡೀ ದೇಶಕ್ಕೆ ದೇವರು ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಯಾಕೆಂತೇಳು ನಾವು ದೇವರುಗಳನ್ನು ನೋಡಿಲ್ಲ. ದೇವರುಗಳನ್ನು ನಮ್ಮ ಆತ್ಮ ಸಮಾಧಾನಕ್ಕಾಗಿ ಪೂಜಿಸ್ತೀವಿ. ನಮಗಾಗಬೇಕಾಗಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ದೇವರೇ ನನಗೆ ಆಶೀರ್ವಾದಿಸಿ ಅಂತ ನಾವು ಮನವಿ ಮಾಡಿಕೊಳ್ತೀವಿ. ಆದರೆ ಜಗತ್ತಿಗೆ ಅನುದಿನ ಪ್ರತಿಯೊಬ್ಬರಿಗೆ ಹೀಗೆ ಬದುಕಬೇಕು, ಹೀಗೆ ಬದುಕಿರಬೇಕು, ಈಗಾಗಿದೆ ಬಡ ಜನಗಳನ್ನು ಕುಗ್ಗಿಸಿರ್ತಕ್ಕಂಥವ್ರಿಗೆ, ಬಡ ಜನಗಳನ್ನು ಮೋಸ ಮಾಡ್ತಕ್ಕಂಥವರಿಗೆ ಯಾವ ರೀತಿ ಶಿಕ್ಷಿಸಬೇಕು ಕಾನೂನು ಮೂಲಕ ಅಂತ ಎಲ್ಲವನ್ನು ಬರೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಸ್ನೇಹಿತರೆ, ಇವತ್ತು ನಾನು ಅನೇಕ ಮಹನೀಯರು, ಒಬ್ಬ ಮಹನೀಯರಲ್ಲ ಅನೇಕ ಮಹನೀಯರನ್ನ ನನ್ನ ಎದೆಯಲ್ಲಿ ಅವರೆಲ್ಲರನ್ನ ಅಚ್ಚೆ ಮೂಲಕ ಅಕ್ಷಂದ ರೀತಿಯಲ್ಲಿ ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀನಿ. ಕೆಲವರು ಬಾಯಾಗ ಭಕ್ತಿ, ಬಗಲಾಗ ಕತ್ತಿ, ಎಲ್ಲರೂ ಮಾತನಾಡೋದು ವಿಚಾರವಾದ ಮಾತುಗಳು ಮಾಡೋವೆಲ್ಲ ಕೆಲವರಿಗೆ ಅನಾಚಾರ ಕೆಲಸಗಳಿರ್ತವೆ. ಬಾಯಾಗ ಭಕ್ತಿ, ಬಗಲಾಗ ಕತ್ತಿ ಇದ್ದ ರೀತಿಯಲ್ಲಿ ನಾವು ವೇಷಗಳು ಹಾಕದೆ ಎಷ್ಟು ಮಟ್ಟಿಗೆ ಆಗ್ತದೋ. ದೊಡ್ಡ ಸಾಮಾಜಿಕ ಸೇವೆ ಮಾಡೋದು ಅವಶ್ಯಕತೆ ಇಲ್ಲ. ಸಣ್ಣ ಸಾಮಾಜಿಕ ಸೇವೆ ಮಾಡೋಣ, ಸಣ್ಣದೇ ಮಾಡೋಣ. ದೊಡ್ಡ ನಾವು ದೇವರು ಆಗ್ಲಿಕ್ಕಿಲ್ಲ, ಬಟ್ ದೇವರ ಒಂದು ಮಾರ್ಗದಲ್ಲಿ ನಡೆಯೋಣ. ಮಹನೀಯರನ್ನು ಆಗ್ಲಿಕ್ಕಿಲ್ಲ, ಮಹನೀಯರ ಮಾರ್ಗದಲ್ಲಿ ನಡೆಯೋಣ. ಸುಮ್ಮನೆ ಇವನು ಏನಪ್ಪ ಇವನು ಅಂತ ಇನ್ನೊಬ್ಬರನ್ನ ಅವಮಾನ ಮಾಡೋದಕ್ಕಿಂತ ಮಾಡ್ತಾನಲ್ಲ ಅಂತ ಸುಮ್ಮನೆ ದೂರಿಂದನೂ ನೀವು ಸಹಾಯ ಮಾಡ್ಲಿಕ್ಕಂದ್ರೆ ಚಿಂತಿಲ್ಲ. ಅವಮಾನ ಮಾಡುವಂಥವ್ರು ನೀವು ಸಹಾಯವನ್ನು ಮಾಡ್ಲಿಕ್ಕಂದ್ರೆ ಚಿಂತಿಲ್ಲ, ಒಳ್ಳೇದು ಮಾಡ್ತಾನಪ್ಪ ಅಂತ ಹೇಳ್ಕಂದ್ರೆ ಸಾಕಾಗ್ಯದ. ಇವತ್ತು ನೋಡ್ತಾ ಇದ್ದೀನಿ ಭಾಳಷ್ಟು ಜನರು ಇಲ್ಲಿ ಭಾಳಷ್ಟು ಕೆಳಮಟ್ಟದಲ್ಲಿ, ಅಂದರೆ ನಾನು ಇವತ್ತಿಗೂ ನನಗೆ ತಿಂಬಕ್ಕಿಲ್ಲ, ನನಗೆ ಸರಿಯಾಗಿ ತಿಂಬಕ್ಕಿಲ್ಲ. ಕೆಲವರು ನನಗೇನಂತೀನಿ ಅಂದರೆ ನಾನು ತಿಂಬಕ್ಕಿಲ್ಲ ಅಂದರೆ ಇನ್ನೊಬ್ರಿಗೆ ಹಂಚೋಣ, ಇನ್ನೊಬ್ರಿಗೆ ಕೊಡೋಣ. ಆ ಕೊಡೋದ್ರಿಂದ ಆರೋಗ್ಯ, ನೆಮ್ಮದಿ, ಇವೆಲ್ಲವನ್ನು ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ಆಶೀರ್ವಾದ ಸಿಗ್ತದೆ ಅನ್ನೋ ಒಂದು ಭಾವನೆ ಇಟ್ಟುಕೊಂಡು ಈ ಒಂದು ಸೇವಾ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೊಂಟಿದ್ದೀನಿ. ನಾನು ಯಾವ ದೇವರನ್ನು, ಯಾರ್ಯಾರ ನಂಬಿಕೆಗಳನ್ನು, ಅವರವ್ರ ನಂಬಿಕೆಗಳೇ ಅವರವ್ರ ದೇವರನ್ನ ರಕ್ಷಿಸ್ತದ. ಈ ನಿಮಗಿಷ್ಟ ಬಂದ ದೇವರುಗಳನ್ನ ಪೂಜಿಸಿರಿ, ನಿಮಗಿಷ್ಟ ಬಂದ ದೇವರುಗಳನ್ನು ಆರಾಧಿಸಿರಿ. ಅದರ ಜೊತೆಗೆ ಮಾನವೀಯತೆಯನ್ನು ಅಳವಡಿಸಿಕೊಳ್ಳೋಣ. ಮನುಷ್ಯನಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಏನಿವತ್ತು ಡೆಮಾಕ್ರಸಿ, ಈ ಪ್ರಜಾಪ್ರಭುತ್ವ, ಇವತ್ತು ಅನೇಕ ಮಾಧ್ಯಮ ಎಲ್ಲವನ್ನು ಇರುವ ಕಾಲಘಟ್ಟದಲ್ಲಿ ಈ ಒಂದು ಏನು ಜನರ ಮಧ್ಯೆ, ಜನರಿಗಾಗಿ, ಜನರಿಗೋಸ್ಕರ
ಈ ಒಂದು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ದೀನಿ. ಯಾಕಂತೇಳೋ ಇದು ಜನರಿಗಾಗಿ, ಜನರ ಸೇವೆಗಾಗಿ ಇರುವಂಥ ಮಾಧ್ಯಮದ ಮೂಲಕ ಈ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಹಂಚ್ಕೊಳ್ತಾ ಇದ್ದೀನಿ. ಯಾಕಂತೇಳು ಅವತ್ತಿನ ಕಾಲಘಟ್ಟದಲ್ಲಿ ಯಾವ ಮಾಧ್ಯಮಗಳಿದ್ದಿಲ್ಲ, ಯಾವ ಚಾನೆಲ್ಗಳಿದ್ದಿಲ್ಲ. ಸಂಚಾರ ಒಬ್ಬರಿಂದೊಬ್ಬರಿಗೆ ಯಾವ ರೀತಿ ಸಂಚಾರಗಳು ಹೋಗ್ತಿದ್ವು, ಮಾತುಗಳು ಹೋಗ್ತಾ ಇದ್ದವು ಕಿವಿ ಮುಖಾಲಕಾಂತರ, ಈ ಬಾಯಿಂದ ಬಾಯಿಗೆ, ನಮ್ಮ ಬಾಯಿಂದ ಇನ್ನೊಬ್ಬರ ಬಾಯಿಗೆ, ಇನ್ನೊಬ್ಬರ ಬಾಯಿಗೆ. ಈ ರೀತಿ ಸಾಮಾಜಿಕ ಸೇವೆ ಇನ್ನೂ ಮುಂದರಿಲಿ, ವಿಸ್ತರಿಸಲಿ ಅಂತ ಈ ಸೋಷಿಯಲ್ ಮೀಡಿಯಲ್ಲಿ ಹೇಳ್ತಾ ಹೆಚ್ಚಿಗೆ ಮಾತನಾಡಿದರೆ ಕ್ಷಮೆ ಇರಲಿ ಸ್ನೇಹಿತರೆ. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಮ್ಮೆಲ್ಲ ಸಲಹೆ ಸೂಚನೆಗಳನ್ನು ನೀಡಿ. ಇನ್ನೂ ಹಲವಾರು ಸಾಮಾಜಿಕ ಸೇವೆ ಮಾಡಬೇಕಾದ್ರೆ ತಮ್ಮೆಲ್ಲರ ಸಹಾಯ ಸಹಕಾರ ಅಗತ್ಯವಾಗಿದೆ. ದಯವಿಟ್ಟು ನನ್ನ ಮೊಬೈಲ್ ನಂಬರ್ಗೆ ತಾವು ಫೋನ್ಪೇ ಮೂಲಕ ಮಾಡ್ಬೋದು, ಇಲ್ಲ ನನ್ನ ಅಕೌಂಟ್ ಮೂಲಕ ಆದರೂ ಸಹಾಯವನ್ನು ಮಾಡ್ಬೋದು. ನನ್ನ ಫೇಸ್ಬುಕ್ಕಲ್ಲಿ ನಾನು ಮೇಲ್ಗಡೆ ಹಾಕಿರ್ತೀನಿ, ಅದನ್ನು ಓದಿ. ಹಾಗೆ ಇನ್ನೂ ಹಲವಾರು ನಾನು ಏನೇನು ಮಾಡಿದ್ದೀನಿ ಅಂತಕ್ಕಂಥದ್ದು, ಇವನೇನಪ್ಪ ಏನು ಮಾಡೋಣ ಅಂತ ನೋಡ್ಬೇಕು ಅನಿಸಿದರೆ ನನ್ನ ಫೇಸ್ಬುಕ್ ಐ ಡಿ ಸಹ ಹಾಕಿರ್ತೀನಿ ಮತ್ತು ಯೂಟ್ಯೂಬ್ ಐ ಡಿನ ಸಹ ಹಾಕಿರ್ತೀನಿ. ಅದನ್ನೆಲ್ಲವನ್ನು ನೋಡಿ ನನ್ನ ಜೊತೆಗೆ ನನ್ನಂಥ ಯಾರ್ಯಾರು ಸಾಮಾಜಿಕ ಸೇವೆಗಳನ್ನು ಮಾಡ್ತಾರ ಅವರೆಲ್ಲರಿಗೆ ಸಹಕರಿಸಿ, ಆಶೀರ್ವದಿಸಿ, ಅವರೆಲ್ಲರನ್ನ ಬೆಂಬಲ ಸೂಚಿಸಿ ಅಂತ ಹೇಳ್ತಾ ಈ 4 ಮಾತುಗಳು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.